ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಅದು ಸ್ಟ್ರೋಕ್. ನಮ್ಮ ಮೆದುಳಿಗೆ ಹೋಗುವ ರಕ್ತ ಸರಬರಾಜು ಅಚಾನಕ್ ಆಗಿ ನಿಂತಾಗ ಅಥವಾ ರಕ್ತನಾಳಗಳು ಒಡೆದಾಗ ಕಾಣಿಸ್ಕೊಳ್ಳೋದು ಈ ಸ್ಟ್ರೋಕ್. ಈ ಸ್ಟ್ರೋಕ್ ಕಾಣಿಸ್ಕೊಂಡ ಕೆಲವೇ ನಿಮಿಷದಲ್ಲಿ ಮೆದುಳಿನ ಕೋಶಗಳೆಲ್ಲ ಹಾನಿ ಆಗ್ತಾ ಹೋಗ್ತವೆ. ಈ ಸ್ಟ್ರೋಕ್ನ ಲಕ್ಷಣ ಹೇಗಿರುತ್ತಪ್ಪ ಅಂದ್ರೆ ಫೇಸ್ ಒಂದ್ ಕಡೆ ವಾಲೋದು, ಮತ್ತೆ ಕೈ ಕಾಲುಗಳು ಬಲಹೀನತೆ ಕಳ್ಕೊಳ್ಳೋದು, ಮತ್ತೆ ಮಾತು ಸ್ಪಷ್ಟವಾಗಿ ಬರದೇ ಇರೋದು ಈ ಸ್ಟ್ರೋಕ್ನ ಒಂದು ಲಕ್ಷಣ ಆಗಿರುತ್ತೆ. ಸ್ಟ್ರೋಕಿಂದ ಆಗೋ ಅಪಾಯಕಾರಿ ಅಂಶ ಅಂದರೆ ಪರ್ಮನೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಮಾತಲ್ಲಿ ಅಸ್ಪಷ್ಟತೆ ಅನ್ನೋದು ಇರುತ್ತೆ, ಮತ್ತು ಕೈಕಾಲುಗಳು ಬಲಹೀನತೆಯಿಂದೆಲ್ಲ ಕಳ್ಕೊಳ್ತವೆ, ಮತ್ತು ನಮ್ಮ ಸ್ಮರಣಾ ಶಕ್ತಿ ಕೂಡ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದ್ಸಲ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಸ್ಟ್ರೋಕ್ ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟಬೇಕು ಅಂದರೆ ರೆಗ್ಯುಲರ್ ಆಗಿ BP ಮತ್ತು ಶುಗರ್ ಚೆಕಪ್ ಮಾಡಿಸ್ಕೊಂಡು ಅವುಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಸ್ಮೋಕಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಆರೋಗ್ಯಕರ ಆಹಾರ ಪದಾರ್ಥಗಳು ಮತ್ತು ರೆಗ್ಯುಲರ್ ಎಕ್ಸಸೈಸ್ ಕೂಡ ಈ ಸ್ಟ್ರೋಕ್ ಬರದೇ ಇರೋಗೆ ತಡೆಗಟ್ಟೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ.